ಗೈಸ್ ಗುಡ್ ಮಾರ್ನಿಂಗ್. ಏನಿಗೆ ಗೊತ್ತಾ, ಅರ್ಧದಿಂದ ಶೂಟ್ ಮಾಡ್ತಿರೋದು. ಇವತ್ತು ನಮ್ಮಮ್ಮ ಬೆಳಗ್ಗೆನೆ ನನಗೆ ಮೆಹಂದಿ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ತಲೆನ ತೋರಿಸ್ತಿಲ್ಲ, ವೆಲ್ಕಮಿಂಗ್ ಕೊಡ್ತೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಇವತ್ತು ಮನೆ ಪೂರ್ತಿ ನಮ್ಮ ಅಮ್ಮ ಕ್ಲೀನ್ ಮಾಡ್ತಾರೆ. ಹಬ್ಬ ಹತ್ರ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾರೆ. ಈಗಿನ ಕಾಲ ಮಕ್ಳಿಗೆಲ್ಲ ವೈಟ್ ಹೇರ್ಸ್ ಬರುತ್ತೆ. ಆಬ್ವಿಯಸ್ಲಿ ನನಗೂ ಒಂದು ಬಂದೈತೆ. ಅದಕ್ಕೆ ನಮ್ಮಮ್ಮ ನನಗೆ ಮೆಹಂದಿ ಹಾಕ್ತಿರ್ತಾರೆ. 15 days ಅಥವಾ 30 days ಒಂದ್ಸಲಿ ಮೆಹಂದಿ ಹಾಕೋದು. ಮೆಹಂದಿಯಿಂದ ಏನೂ ಎಫೆಕ್ಟ್ ಆಗಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ಮೆಹಂದಿ ಮಾತ್ರ ಹಾಕೋದು. ಅದು ಬಿಟ್ಟು ನಾನು ಯಾವುದನ್ನು ಯೂಸ್ ಮಾಡಲ್ಲ. ಆದರೆ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ ಅಂತ ನಾನು ಕೇಳಿರೋದಕ್ಕೆ ಹಾಕೊಂಡಿರೋದಷ್ಟೇ. ಅದು ಬಿಟ್ಟರೆ ಎಂತ ಇಲ್ಲ. ಚೆನ್ನಾಗಿ ತರಕಾರಿ ಅದು ಇದು ತಿಂದಿಲ್ಲ. ವಿಟಮಿನ್ ಎ ಬಿ, ನಮ್ಮ ಅಮ್ಮ ಹೇಳ್ದಂಗೆ ವಿಟಮಿನ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಇಷ್ಟರಲ್ಲಿ ಯಾವ್ದಾರ ಒಂದು ಕಮ್ಮಿ ಆಗಿದ್ರೆ ಅವಾಗ ಈ ತರ ಅವಾಗ ಜಾಸ್ತಿ ವೈಟ್ ಹೇರ್ಸ್ ಆಗುತ್ತೆ ಅಂತ ಡಾಕ್ಟರ್ ಕೇಳ್ಪಟ್ಟಿದ್ದೆ. ನಾನೊಂದು ಕನ್ಸಲ್ಟೆಂಟ್ ಮಾಡಿದಾಗ ಅವಾಗ ಹೇಳಿದ್ರು. ನಮ್ಮ ಅಮ್ಮನ ಅವಾಗ ಹೇಳ್ತಿರ್ತಾರೆ ಅದು ಇದ್ದಿದೆ, ಇಲ್ಲಾಂದ್ರೆ ಜೀನ್ಸ್ ಪ್ರಾಬ್ಲಮ್ ಇರ್ಬೇಕೇನೋ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಸೊ ಅದಕ್ಕೋಸ್ಕರ 15 days 30 days ಒಂದ್ಸಲಿ ನಾವು ಮೆಹಂದಿ ಹಾಕೋತೀವಿ. ಮನೆ ನೋಡಿ ಗಾಯ್ಸ್, ಎಲ್ಲ ಫುಲ್ಲು ಕ್ಲೀನ್ ಮಾಡ್ತವ್ರೆ. ನೋಡಿ ಕಿಟಕಿಗೆ ಹಾಕಿರೋ ಮೆಶ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತವ್ರೆ. ಇಲ್ಲಿರೋ ಎಲ್ಲ ಫೋಟೋ ಫ್ರೇಮ್ನ ತೆಗೆದು ಕ್ಲೀನ್ ಮಾಡ್ತವ್ರೆ. ಆಮೇಲೆ ಅಡುಗೆ ಮನೆ ಅಂತೂ ಇನ್ನೂ ಕ್ಲೀನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಕ್ಲೀನ್ ಮಾಡ್ತವ್ರೆ ನಮ್ಮಮ್ಮ. ಪಾಪ ಕ್ಲೀನ್ ಮಾಡಿ 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 ಸುಸ್ತಾಗ್ಬಿಟ್ಟವ್ರೆ. ಅದಕ್ಕೆ ಮನೆಗೆ ಒಬ್ರನ್ನ ಕರ್ಸೋಣ ಅಂತ ಇದ್ದೀನಿ. ಯಾರಾದ್ರೂ ಒಬ್ರು ಅಕ್ಕಪಕ್ಕದವ್ರು ಕೆಲಸ ಮಾಡೋರು, ಆ ಪಕ್ಕದ ಮನೆ ನಿಮ್ ಫ್ರೆಂಡ್ಸ್ಗಳು ಕರ್ಸೋಣ ಅಂತ ಇದ್ದೀನಿ. ಏನಂತೀರಾ ಮಾಮ್? ಅಪ್ಪ ಡಿಪ್. ಬೆಳಗ್ಗೆ ಏನೇನ್ ಕೆಲಸ ಮಾಡಿದ್ಯಾ? ನಾನ್ ಡೈಲಿ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ? ನಂತರ ಕೆಲಸ ಮಾಡೋದು ವ್ಯಕ್ತಿ ಸಿಗ್ಬೇಕು ಅಂದ್ರೆ 7 ಜನ್ಮ ಹುಟ್ಟಿರ್ಬೇಕು ಗೊತ್ತಾ? ಅಮ್ಮ ಏನೇನ್ ಕೆಲಸ ಮಾಡಿದ್ಯಾ ಬೆಳಗ್ಗೆಯಿಂದ? ಏನ್ ಕೆಲಸ ಮಾಡಿದ್ಯಾ ಬೆಳಗ್ಗೆಯಿಂದ? ಏನ್ ಕೆಳಗಡೆ ಕ್ಲೀನ್ ಮಾಡಿದೆ? ಅಡ್ಗೆ ಮನೆ? ಹೇಳ್ರಿ, ಹೇಳಕ್ಯಾ? ಸಾರಿ, ಟಾಟಾ ಬಾಯ್. ಗೈಸ್, ಅಡ್ಗೆ ಮನೆ ಕೆಳಗಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡೋರೆ ಅಂತ ನೋಡಿ. ಇಷ್ಟು ಪೂರ್ತಿ ಕ್ಲೀನ್ ಮಾಡೋರೆ. ಈ ಅಡ್ಗೆ ಮನೆನೂ ಪೂರ್ತಿ ಕ್ಲೀನ್ ಮಾಡೋರೆ. ಮತ್ತೆ ಅಡ್ಗೆ ಪಾತ್ರೆ ಸಾಮಾನುಗಳು ಕ್ಲೀನ್ ಮಾಡೋರೆ. ಇನ್ನ ಇವೆಲ್ಲ ಬಾಕಿ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ನಮ್ಮ ಅಡ್ಗೆ ಮನೆ. ಗೈಸ್, ಬೆಳಗ್ಗೆ ಎದ್ದು ತಿಂಡಿ ಮುಗಿಸಿ ಅಂಡ್ ಎಡಿಟಿಂಗ್ ಏನಿರುತ್ತೋ ಅದನ್ನೆಲ್ಲ ಕೆಲಸ ಮುಗಿಸಿ ಇವಾಗ ಫ್ರೆಶ್ ಅಪ್ ಹಾಕೋಬೇಕು. ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಅಂಡ್ ವೆಲ್ಕಮ್ ಟು ಮೈ ಹೋಮ್ ಆಫ್ ಮೈ ಹೋಮ್. ವೆಲ್ಕಮ್ ಟು ಅವರ್ ಹೋಮ್ ಆಫ್ ಮೈ ಹೋಮ್. ಓಕೆನಾ ಗೈಸ್? ನಮ್ಮಮ್ಮ ಹಬ್ಬ ಬರ್ತೈತಲ್ಲ, ಅದಕ್ಕೆ ಏನೇನೋ ತರಿಸ್ತವ್ರೆ. ಸೊ ನೋಡಿ, ಈ ತರದೊಂದು ದೀಪ ತರಿಸೋರೆ ನಮ್ಮಮ್ಮ. ಇವಾಗ ಈ ಥರದೊಂದು ದೀಪ ತರಿಸೋರು. ಓಕೆನಾ? ಸೊ ನೋಡಿ, ಹಿಂಗಿದೆ ದೀಪ. ಎಕ್ಸ್ಪೆಕ್ಟೇಷನ್ ನಮ್ಮ ಅಮ್ಮಂಗೆ ಯಾವ ಥರ ಇತ್ತು ಅಂದರೆ, ನಮ್ಮ ಅಮ್ಮಂಗೆ ಎಕ್ಸ್ಪೆಕ್ಟೇಷನ್ ನೋಡಿ ಯಾವ ಥರ ಇತ್ತು. ಈ ಥರ ಇದ್ದಿದ್ದು ಎಕ್ಸ್ಪೆಕ್ಟೇಷನ್. ದಿಸ್ ಈಸ್ ಅ ಎಕ್ಸ್ಪೆಕ್ಟೇಷನ್ ವಾಟ್ ಮೈ ಮಾಮ್ ಥಿಂಕ್ಸ್. ಬಟ್ ಬಂದಿರೋದು ನೋಡಿ ಈ ಥರ. ಅದೇ ಯೋಚನೆ ಮಾಡ್ತಾರೆ, ಏನಿದು ನಾನು ಈ ಥರ ಬುಕ್ ಮಾಡಿದ್ದೆ, ಹಿಂಗೆ ಬಂದ್ಬಿಟ್ಟೈತಲ್ಲ. ಅದು 13 ತೋರಿಸ್ತು, ಇಲ್ಲಿ ಬರೀ 7 ಐತಂತೆ. ಅದಕ್ಕೂ ಗೊಣಗ್ತವ್ರ ನಮ್ಮಮ್ಮ. ಆ್ಯಂಡ್ ಏರ್ ಒಂಚೂರು ಮೆಸ್ಸಿ ಇದೆ, ಅಂದರೆ ಇನ್ನು ಏರ್ ಒಂಚೂರು ಕರೆಕ್ಟಾಗಿ ಬಾಚ್ಕೊಂಡಿಲ್ಲ. ನಾನು ಇನ್ನು ಬಾಚ್ಕೋತೀನಿ ಇವಾಗ. ನಾನು ಪಟ್ಟಂತ ನಮ್ಮ ಅಮ್ಮ ಇವಾಗ ಏನೋ ನೋಡ್ತಾ ಇದ್ರು, ಹಿಂಗೈತೆ ಇದು ನೋಡಿದ್ರೆ ಹಿಂಗೆ ಬಂದ್ಬಿಟ್ಟೈತಲ್ಲ ಅಂತ. ನೋಡಿ, ಹಿಂಗಿರೋದಂತೆ, ಹಿಂಗಿರ್ಬೇಕಾಗಿರೋದು ಹಿಂಗೆ ಬಂದೈತೆ. ಈಗೇನು ಸ್ಯಾಟಿಸ್ಫೈ ಇಲ್ವಾ? ರಿಟರ್ನ್ ಮಾಡ್ತೀಯಾ? ಇಲ್ಲ, ರಿಟರ್ನ್ ಮಾಡಿ ಮತ್ತೆ ಹೊಸದು ಬುಕ್ ಮಾಡೋಷ್ಟಲ್ಲಿ ಮುಗ್ದೋಗುತ್ತೆ. ಅದಕ್ಕೆ ಹೇಳ್ದೆ ನಮ್ಮ ಅಮ್ಮಂಗೆ, ಅಮೆಝಾನಲ್ಲಿ ಬುಕ್ ಮಾಡಮ್ಮ. ಗೈಸ್, ನಮ್ಮ ಅಮ್ಮ ಅಮೆಝಾನಲ್ಲಿ ಬುಕ್ ಮಾಡ್ರೆ, ಅಂದ್ರೆ ಆ ಲಿಂಕ್ ಕಳ್ಸಿದ್ರೆ ನಾನು ಬುಕ್ ಮಾಡಿದ್ರೆ ನಾಳೆನೇ ಬರುತ್ತೆ. ಆ ಥರ ಆಪ್ಷನ್ ಇದೆ. ಅಮ್ಮ ಅಮೆಝಾನಲ್ಲಿ ಬುಕ್ ಮಾಡ್ಕೋಕೆನಾ? ಏನಕ್ಕೆ ಮಾಡ್ತೀಯಾ? ಮಾಡಾಯ್ತು, ಮಾಡೋದಿದ್ರೆ ಮಾಡು. ಅಮೆಝಾನಲ್ಲಿ ಫಸ್ಟು ಅಮೆಝಾನಲ್ಲಿ ನೋಡ್ಬಿಟ್ಟು ನನಗೆ ತೋರಿಸು, ನಾನು ಅದನ್ನ ಬುಕ್ ಮಾಡ್ತೀನಿ. ಪಕ್ಕ. ಗೈಸ್, ನಮ್ಮ ಮನೆ ಕೆಳಗಡೆ ನಾನು ಔಟ್ಫಿಟ್ ಹಾಕೊಂಡಿರೋದು ಹೇಳಿದಲ್ವಾ? ಐ ಆಮ್ ಔಟ್ಫಿಟ್ ಅಂತ ಏನಿ ಗೈಸ್. ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗಿ ಒಂದಿಷ್ಟು ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬರಬೇಕು. ಇಲ್ಲಿ ಕೆಳಗಡೆ ಒಂದು ನಾಯಿ ಇದೆ. ಆ ನಾಯಿಗೆ ಲೈಕ್ ಮೇ ಬಿ ಕಾಲೇನೋ ಬ್ರೇಕ್ ಆಗಿರ್ಬೇಕು. ಅದನ್ನ ನೋಡಿದಾಗೆಲ್ಲ ನಮ್ಮಮ್ಮ ಒಂಥರ ಸಿಕ್ಕಾಪಟ್ಟೆ ಸ್ಯಾಡ್ ಫೀಲ್ ಮಾಡ್ಕೋತಾರೆ. ಆ ಒಂದು ನಾಯಿ ಅಂತ ಅಲ್ಲ, ಯಾವುದೇ ನಾಯಿಗೆ ಏನಾರು ಒಂದು ಆಗಿದ್ರೆ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೋತಾರೆ. ಅದಕ್ಕೆ ಫೀಲ್ ನಮ್ಮ ಅಮ್ಮಂಗೆ ಹೆವಿ ಫೀಲ್ ಆದಾಗ ಊಟ ಹಾಕೋದು ಅಥವಾ ಮನೇಲಿ ಏನೇನಿದೆ ಅದನ್ನೆಲ್ಲ ಬಿಸ್ಕೆಟು ಈ ತರ ಹಾಕೋದು. ಇವಾಗ ನಮ್ಮಮ್ಮ ಆ ನಾಯಿಗೆ ಮೊಸರನ್ನ ಕೊಡ್ತವ್ರೆ. ಅದು ಫೀಲ್ ಆಗುತ್ತಲ್ಲ, ನಮ್ಮಮ್ಮ ಒಳಗಡೆ ಫೀಲ್ ಆಗುತ್ತಲ್ಲ, ಅದಕ್ಕೆ ನಮ್ಮಮ್ಮ ಹೋಗಿ ಕೊಟ್ಬಿಟ್ಟು ಹಾಕ್ಬಿಡ್ತಾರೆ. ಮೈತು ಉಡು 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 ಉಡು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ನಮ್ಮ ಮೈತು. ಏನು ಟಾಟಾ ಮಾಡು ಟಾಟಾ. ಬೈ.
ಟಾಟಾ ಬೈ. ಕನ್ನಡದಲ್ಲಿ ಟಾಟಾ ಅಂದ್ರೆ ಮಾಡಲಿಲ್ಲ, ಇಂಗ್ಲೀಷಲ್ಲಿ ಹೇಳ್ತೇನೆ ಬೈ ಬೈ. ಅದು ಮೇಲೆ ರೂಢಿ ಮಾಡ್ಕೊಡ್ಬೇಕು ನಾನು. ಗೈಸ್ ಹೊರಗಡೆ ಹೊರಟಿದ್ದೀವಿ. ಅಂಕಲ್ ಏನ್ ಅಂಕಲ್ ಇದು ಫಾರ್ಮಲ್ಸು? ಅಂಕಲ್ ನಿಮ್ನ ಫಸ್ಟ್ ಟೈಮ್ ಫಾರ್ಮಲ್ಸ್ ಅಲ್ಲಿ ನೋಡ್ತಿರೋದು ನಾನು. ಇಷ್ಟು ದಿನ ಸ್ಲಿಪ್ಪರ್ ಅಲ್ಲಿ ನೋಡ್ತಿದ್ದೆ, ಅದು ಬೇರೆ ತಲೆ ಬೇರೆ ಹಿಂಗೆ ಕ್ರಾಪ್ ಹಿಂಗ್ ಬೇರೆ ಬಚ್ಚಿದ್ದೀರಾ? ಎಲ್ಲ ಅಪ್ಡೇಟ್ ಆಗ್ತದೆ. ಎಲ್ಲಿ ಅಂಕಲ್ ಇದೇ ಹಾಕಿಲ್ಲ ಬ್ಲ್ಯಾಕ್ ಕಲರ್, ಅದು ಇದಾಗ್ತಿರ್ತೀರಲ್ಲ ಬ್ಲ್ಯಾಕ್, ಅದು ಏನು ಇಂಡಿಕಾ ಇಲ್ಲ, ಇವಾಗೆಲ್ಲ ಅಪ್ಡೇಟ್ ಆಗಿದೆ. ಫಾರ್ಮಲ್ಸ್, ಫುಲ್ ಅಫಿಷಿಯಲ್. ಗೈಸ್ ನಾನು ನಮ್ಮಮ್ಮ ಮತ್ತೆ ಧರ್ಮಂಕಲ್ಲು ನಮ್ಮಪ್ಪ ಒಂದಿಷ್ಟು ಕೆಲ್ಸಕ್ಕಂತ ಬಂದಿದ್ವಲ್ಲ, ಆ ಕೆಲ್ಸ ಎಲ್ಲ ಮುಗೀತು. ಇವಾಗ ಇಲ್ಲಿ ನಮ್ಮಪ್ಪ ಎನಿ ಟೈಮ್ ಹೇಳ್ತಿರುತ್ತೆ ಕೋರಮಂಗಲದಲ್ಲಿ ಒಂದು ಒಳ್ಳೆ ಜೋಳ. ಹೋಗ್ತೀನಿ ಒಳ್ಳೆ ಜೋಳ ಸಕ್ಕದಾಗಿರುತ್ತೆ, ಅದು ಇದು ಅಂತ ನಮ್ಮಪ್ಪ ಪ್ರತಿದಿನ ಹೇಳ್ತಿರ್ತಾರೆ. ಅಂದ್ರೆ ಕೋರಮಂಗಲಕ್ಕೆ ಬಂದಾಗೆಲ್ಲ ತಿನ್ಬೇಕು ಅಂತ ಹೇಳ್ತಿರ್ತಾರೆ. ನಾನು ಇವಾಗ ಅದನ್ನ ಟೇಸ್ಟ್ ಮಾಡಕ್ ಹೋಗ್ತೀನಿ. ಯೂಶಲಿ ನಾನು ಈ ತರ ಜೋಳ ತಿನ್ನಲ್ಲ, ಈ ಒಂದು ಸ್ವೀಟ್ ಕಾರ್ನ್ ಇರುತ್ತಲ್ಲ ಆ ತರ ತಿಂತೀನಿ. ಬಟ್ ಈ ತರ ಜೋಳ ಕಮ್ಮಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ರೈಸ್ ಇದೆ ಜೋಳ. ತಾತ ನಿಮ್ ಬಗ್ಗೆ ಹೊಗ್ಳುತ್ತಿರ್ತಾರೆ ತಾತ. ಇಲ್ಲೇ ಬಂದು ತಿನ್ಬೇಕು ಅಂತ ಹೇಳ್ತಿರ್ತಾರೆ. ಏನ್ ಮಾಡಿದಿರೋ ಗೊತ್ತಿಲ್ಲ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಗೈಸ್ ಟೆಕ್ನಿಕ್ ನೋಡಿ ಗೈಸ್, ಅಲ್ಲಿ ಫ್ಯಾನ್ ಓಡ್ತೈತೆ, ಅಲ್ಲಿ ಕೆಳಗಡೆ ಕೆಂಡ ಹಿಂಗ್ ಕುದಿದೆ. ಅದು ಗಾಳಿಗೆ ತಿರುಗ್ತಿರೋದ ಮೋಟ್ರ್ ತಾನೆ? ಅದು ಮೋಟ್ರ್ ಅದು ಕರೆಕ್ಟ್. ಅಲ್ಲಿ ಅವರು ಜೋಳನ ಹಾಕಿಸ್ಕೋತವ್ರೆ. ನಾನಿಲ್ಲಿ ಚಿಕನ್ ರೈಸ್ ತಿನ್ನೋಣ ಅಂತ ಬಂದಿದ್ದೀನಿ. ಬಿಕಾಸ್ ಚಿಕನ್ ರೈಸ್ ತಿಂದಿನೇ ತುಂಬಾ ದಿನ ಆಗ್ಬಿಟ್ಟೈತೆ. ಬಟ್ ತಿನ್ಬಾರ್ದು, ಆದ್ರೂ ಒಂದ್ ಸ್ವಲ್ಪ ಟೇಸ್ಟಿಗೆ, ಬಾಯಿ ಟೇಸ್ಟಿಗೆ ಇರ್ಬೇಕಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ಆ್ಯಂಡ್ ಹೇಳ್ದಂಗೆ ಅಲ್ಲಿ ಜೋಳ ಅಂತೂ ಫುಲ್ ಫೇಮಸ್ ಅಂತೆ. ಕೋರಮಂಗಲ ಎಲ್ಲಿ ಇದು? AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಂತೆ. ಕೋರಮಂಗಲದಲ್ಲಿ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕು, ಅದ್ರ ಆಪೋಸಿಟಲ್ಲೇ ತಾತ ಪ್ರತಿದಿನ ಆಗ್ತಾರಂತೆ. ಆ್ಯಂಡ್ ಆ ತಾತನ ಹತ್ರ ತುಂಬ ಜನ ರಶ್ ಅವ್ರೆ, ಒಂದು 8 ಜನ ಅವ್ರು ಅಲ್ಲೇ ಅಷ್ಟು ಚೆನ್ನಾಗಿ ಮಾಡ್ತಾರಂತೆ. ನೀವು ಬೇಕಾದ್ರೆ ಬಂದು ಟೇಸ್ಟ್ ಮಾಡಿ ನೋಡಿ. ನಾನು ಇವಾಗ ಹೋಗಿ ಟೇಸ್ಟ್ ಮಾಡ್ತೀನಿ, ಜೊತೆಗೆ ಚಿಕನ್ ರೈಸ್ ತಿಂತೀನಿ ನಾನು. ಓ ಪಿರ್ಸೆ ಡಾಲೋ ಗೈಸ್, ಓ ಆತೆ ಅಭಿನಯ ಆತೆ. ಅಯ್ಯೋ ಗೈಸ್, ಬೆಂಕಿ ಹತ್ತಿತ್ತು, ಇಷ್ಟು ಪೂರ್ತಿ ಹಚ್ಬಿಟ್ಟಿದ್ರು ಗುರು. ಹೇಳಿದ್ರೆ ಮೊದಲೇ ಕ್ಯಾಪ್ಚರ್ ಮಾಡ್ತಿದ್ದೆ. ಈ ರೇಂಜಿಗೆ ಬಂದ್ಬಿಡದ ಬೇಕು ನೋಡಿ ಗೈಸ್. ಬೇಕು ಎಗ್ ರೈಸು ಪಾರ್ಸಲ್ ಆಗಿದೆ, ಅದ್ರ ಜೊತೆಗೆ ಜೋಳ ಬಂದಿದೆ ನೋಡಿ. ಈ ಥರ ಮಾಡ್ಕೊಡ್ತಾರೆ ಜೋಳನ. ಇವಾಗ ತಿಂದು ಟೇಸ್ಟ್ ಮಾಡ್ಬೇಕೀಗ ನಾನು. ನೋಡಿ ಗೈಸ್ ಎಷ್ಟು ಜನ ಬರ್ತಾರೆ ನೋಡಿ, ಇಲ್ಲೇ 8 ಜನ ನಿಂತವ್ರಿ. ಅಷ್ಟು ಟೇಸ್ಟ್ ಆಗಿದೆ ಅಂತೆ ನೋಡಿ, ಟ್ರೈ ಮಾಡಿ. ಇದು ಯಾವುದೋ ಐತೆ AU ಸ್ಮಾಲ್ ಫಿನಾನ್ಸ್ ಅಂತೆ, ಅದ್ರ ಆಪೋಸಿಟಲ್ಲೇ ತಾತ ಅವ್ರದ್ದು ಅಂಗಡಿ ಇರುತ್ತೆ. ಬಂದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಇದನ್ನು ಟೇಸ್ಟ್ ಮಾಡುವ ಇವಾಗ. ಖಾರ ಹಾಕ್ಸಿದ್ರಾ? ತುಂಬ ಖಾರ ಹಾಕ್ಸಿದ್ಯಾ? ಹಾಂ, ಚೆನ್ನಾಯ್ತಿಲ್ಲ. ಸಕ್ಕದೈತಮ್ಮ ಇದು ಎಲ್ಲ ಬನ್ನಿ. ನೀವು ತಿಂದಿಲ್ವಾ ಒಂದು ಜೋಳ ನಾನು ಫಸ್ಟ್ ಟೈಮ್ ತಿಂತಿರೋದು. ಅಂದ್ರೆ ನಮ್ಮ ಅಪ್ಪ ನನಗೊಂಚೂರು ಜಾಸ್ತಿ ಖಾರ ಹಾಕ್ಸ್ಬಿಟ್ಟವ್ರೆ. ಅವರಿಗೆ ಖಾರ ತಿಂದ ಅಭ್ಯಾಸ ಅಲ್ವಾ, ನನಗೆ ಖಾರ ಹಾಕ್ಸ್ಬಿಟ್ಟವ್ರೆ. ಬಟ್ ಈ ತರ ಮಸಾಲ ಎಲ್ಲೂ ಹಾಕಲ್ಲ, ಅದಕ್ಕೆ ಅಷ್ಟು ಒಳ್ಳೆ ಟೇಸ್ಟ್ ಸಿಗ್ತೈತೆ ನಮ್ಗೆ. ನಮ್ಮ ಅಮ್ಮಂದು ಒಂದು ಚಿಕ್ಕ ಆಸೆ ಅಲ್ಲ, ದೊಡ್ಡ ಆಸೆ ಇತ್ತು. ಏನ್ಮಾ? ನನ್ನ ಮಗನ ಸೊಸೆ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ನಂಗೆ ಟೈ ಬ್ಯಾಡ್ ಜಲ ಹಾಕೋರ್ಬೇಕಂತ ಆಸೆ ಇತ್ತು. ಅದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಕಂಪ್ನಿಲಿ ಟೈ ಬ್ಯಾಡ್ಜ್ ಹಾಕಿದಷ್ಟು ಒಂದು ರೆಸ್ಪೆಕ್ಟ್. ನಮ್ಮ ಅಮ್ಮಂಗೆ ಆ ಕಡೆ ಆಫೀಸ್ ಕಂಪ್ನಿ, ದೊಡ್ಡ ಕಂಪ್ನಿನಾಗ ನಡ್ಕೊಂಡ್ ಬರ್ತಿದ್ರೆ ಖುಷಿ ಅಂತೆ, ಸಿಕ್ಕಾಪಟ್ಟೆ ಖುಷಿ ಅಂತೆ. ವಿಡಿಯೋ ಶೂಟ್ಕಂತ ಹೋಗ್ತೀವಲ್ಲ, ಟೈ ಬ್ಯಾಡ್ಜ್ ಹಾಕ್ಬಿಟ್ಟು ಖುಷಿ ಪಡ್ಸೋಣ. ಆಯ್ತಾ ಅಮ್ಮ? ತಿನ್ನು ಜೋಳ ತಿನ್ನು, ಸಕ್ಕತ್ತಾಗಿ ತಿಂತಾ ಇದೆಯಾ? ಖಾರ ಮಾತ್ರ ಅಪ್ಪ ಸಿಕ್ಕಾಪಟ್ಟೆ ಖಾರ ಹಾಕ್ಸೋರು ಗುರು. ಮೀಡಿಯಂ ಖಾರ ತಗೊಳ್ಳಿ, ಬಟ್ ಮಸಾಲ ಮಾತ್ರ ಎಲ್ಲೂ ಸಿಗಲ್ಲ, ಆ ಥರ ಸಕ್ಕತ್ತಾಗಿ ಕೊಡ್ತಾರೆ. ಈ ಜೋಳನ ಏನಕ್ಕೆ ತಿನ್ನಲ್ಲ ಗೊತ್ತಾ? ಈ ಹಲ್ಗಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಅದಕ್ಕೆ ಜೋಳ ತಿನ್ನಲ್ಲ. ಈ ಸ್ವೀಟ್ ಕಾರ್ನ್ ಕೊಡ್ತಾ ಗೊತ್ತಾ, ಸಿಂಗಲ್ ಪೀಸು, ಅದನ್ನ ಮಾತ್ರ ತಿನ್ಬಿಡ್ತೀನಿ. ಈ ಥರದ ಒಂಚೂರು ಕಮ್ಮಿ ತಿನ್ನೋದು, ಬಟ್ ಇದು ತಿಂದರೆ ಒಳ್ಳೇದು ಅಂತ ನಮ್ಮ ಅಪ್ಪನೇ ಹೇಳಿದ್ರು. ತಿನ್ನೋದು ಒಳ್ಳೇದಂತೆ. ನಮ್ಮ ಅಪ್ಪಂಗೆ ಖಾರ ಇಷ್ಟ ಅಂದ್ಬಿಟ್ಟು ಖಾರ ಹಾಕ್ಬಿಟ್ಟವ್ರೆ. ನಮಗೂ ನಮ್ಮ ಅಮ್ಮಗೂ ಕಿತ್ತರಿತೈತೆ ಹಂಗೆ.
ಬಾ 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 ನೆಕ್ಸ್ಟ್ ಟೈಮ್ ಇಂದ ಮೀಡಿಯಂ ತಿನ್ಬೇಕು, ಮೀಡಿಯಂ ಕಾಲ. ತಾತ ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾರ ಅಂದ್ರೆ, ಕೆಲಸ ಮಾಡ್ತಾರ ಅಂದ್ರೆ, ಎಷ್ಟು ವರ್ಷ ಬಾಬಾ? 25 ರಿಂದ 30 ವರ್ಷ ಅಂತ ಇಲ್ಲಿ ಇರೋದವ್ರು. ಪಾಪ ಸೇಮ್ ಜಾಗ ಅಂತೆ, ಅದೇ ಜಾಗದಲ್ಲಿ ಮಾಡ್ತಾವ್ರಂತೆ. ಮಸ್ತ್ ಅಲ್ವಾ? ಟೇಸ್ಟ್ ಮಾತ್ರ ಬೆಂಕಿ ಆಗಿತ್ತು. ಇವಾಗ ಇಲ್ಲಿ ಪ್ಲೇಸ್ ಅಂತ ನಾವು 5 ಏನೋ ತಿಂದಿದ್ದು, ಎಲ್ರು 5 ತಿಂದ್ವಿ ಜೋಳನ, ಜೊತೆಗೆ ಇನ್ನ ಒಂದು 8 ಪಾರ್ಸಲ್ ಮಾಡ್ಸ್ಕೊಂಡಿದ್ವಿ. 8 ಬಾಬಾ? 8 ಪಾರ್ಸಲ್. ಅದ್ರ ಜೊತೆಗೆ ಇವಾಗ ಚಿಕನ್ ರೈಸ್ ತಿನ್ನಲ್ಲ, ಅದನ್ನು ಕೂಡ ಒಂದು 3 ಪಾರ್ಸಲ್ ಮಾಡ್ಕೊಂಡು ಇವಾಗ ಮನೆಗೆ ಹೊರಟಿದೀವಿ. ಭರ್ಜರಿ ಹೊಟ್ಟೆ ತುಂಬೈತೆ, ಅದ್ರ ಜೊತೆಗೆ ಸ್ಯಾಟಿಸ್ಫೈನು ಆಗಿದೆ. ಮನೆ ನಡೆಯುವ ಏನ್ ಮಾ ಇವತ್ತು ಫುಲ್ ಖುಷಿಯಾಗಿದ್ಯಾ? ಗೊತ್ತಾಗುತ್ತೆ ಗೈಸ್, ನಮ್ಮ ಅಮ್ಮ ಯಾಕೆ ಖುಷಿಯಾಗೋರಿ, ಎಷ್ಟು ಖುಷಿಯಾಗೋರಿ ಅಂತ ಗೊತ್ತಾಗುತ್ತೆ ಗೈಸ್. ಫೈನಲಿ ಈ ಒಂದು ಜೋಳ, ಎಗ್ ರೈಸ್ ಎಲ್ಲ ಎತ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ ನನಗೆ ಮನೆ ಕ್ಲೀನ್ ಮಾಡೋದಕ್ಕೆ ಪರ್ಗೆ ಕೊಡ್ತಿದ್ದಾರೆ. ಇವಾಗ ನಾನು ಕ್ಲೀನ್ ಮಾಡ್ಬೇಕಂತೆ. ನಾನು ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಮಾಡ್ಬಿಟ್ಟಿದ್ದೀನಮ್ಮ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಅಂದ್ರೆ ನಿನ್ಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದೆ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ನೀನು ಹುಷಾರಿಲ್ದೇ ಇರ್ಬೇಕಾರೆಲ್ಲ ನಾನೇ ಮಾಡಿದ್ದು, ಗೊತ್ತಾ ನಿಂಗೆ? ಗೊತ್ತೇನಮ್ಮ ನಿಂಗೆ? ಗೈಸ್ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತೆ. ಹತ್ತದೆ ಬಾಧೆ ಗುರು. ಮನುಷ್ಯನಿಗೆ ತಾಳ್ಮೆ ಅಂತ ಇರ್ಬೇಕು, ದಡಾರ್ ಅನ್ನೋದಲ್ಲ. ಅಲ್ಲಿ ಏನಲ್ಲಿ ಗೊತ್ತಾಗಲ್ಲ ನಿನಗೆ. ನೀನು ಕೆಲಸ ಮಾಡು ಅಂತ ಹೇಳ್ತೀಯ, ದೇವ್ರೆ ನೀನ್ ಕೆಲಸ ಮಾಡ್ಬೇಡ ಆರಾಮಾಗಿರುವಂತ ತೋರಿಸ್ತೈತೆ. ಅದು ನಮ್ಮನೆ ಇಕ್ಕಟ್ಟು, ಹಂಗಾಗಿ ಅದು ಇದು ಎಲ್ಲ ನೀನು ನೀಟಾಗಿ ನೋಡ್ಕೋಬೇಕು. ಹೊಡ್ಕ ಬತ್ತೈತೆ ಬ್ಲಡ್, ಕೊಡಿಲಿ ಬಾಟ್ಲಿಗೆ ಇಟ್ಕೊಳ್ಳೋಣ. ಬಾಟ್ಲಿಗೆ ಇಟ್ಕೊಳ್ಳೋಣ, ಕೊಡಿಲಿ. ಹೆಂಗೋ ನನಗ್ ಕಮ್ಮಿ ಐತೆ. ಏ ಬಾಮ್ಮ, ನೀನ್ ಕರೆಕ್ಟ್ ಕಾಲಿಕ್ಕಿಲ್ಲ. ಅಲ್ಲಿ ಮಿಷಿನ್ ಹತ್ರ ಕಾಲಿಕ್ತಾರೆ ಯಾರ, ತಲೆ ಇಲ್ವಾ ನಿನ್ಗೆ? ಜಿಲ್ಲಿ ಕಾಲ್ ಕೊಟ್ಬಿಟ್ಟೆ ಗುರು. ನೋಡಿ ಈ ಎಡ್ಜಿಗೆ ನಮ್ಮ ಮನೇಲಿ ಇಕ್ಕಟ್ ಜಾಸ್ತಿ. ಜೀವನದಲ್ಲಿ ಸಿಂಗಲ್ ಬೆಡ್ರೂಮ್ ಅಲ್ಲಿ ಇದ್ದು ನೆಮ್ಮದಿನೇ ಹೊಟ್ಟೋಗ್ಬಿಟ್ಟೈತೆ. ಯಾವಾಗ ಡಬಲ್ ಬೆಡ್ರೂಮ್ ಹೋಯ್ತು ನನ್ಗಂತೂ ಗೊತ್ತಿಲ್ಲ. ಕಾರ್ ಹೊಡ್ಕೊಂಡೆ. ಅದಕ್ಕೆ ಕೆಲಸ ಮಾಡಲ್ಲ ನಾನು, ಸಾಕು. ಅಷ್ಟೇ ಕುಣ್ತಾ ಇದ್ದೆ. ಸಾಕು ಬೈ. ಅಯ್ಯ ಆಗಲ್ಲ ಕಣಮ್ಮ, ಕಾಲ್ ಅಮ್ಮ, ಕಾಲ್ ನೋತೈತೆ ನಿಜವಾಗ್ಲೂ. ಇಮ್ಡಿ ನೋತೈತೆ ಅದು. ತೋರಿಸ್ತೀನಿ ನೋಡಿ ಪಾಟ್ ನೋಡಿದ್ದು. ಇಲ್ಲ ಇವತ್ತು ನೀನ್ ಏನೇ ಮಾಡ್ರು ಹೋಗಲ್ಲ ನೋವು ಅದು. ಅಮ್ಮ ಏನೇ ಮಾಡ್ರು ಹೋಗಲ್ಲ ನೋವು ನೀನು. ಗೈಸ್ ನಮ್ಮ ಅಮ್ಮ ನನಗೆ ಹೊಡೆಯಕ್ ಬಂದ್ರು, ಕೈ ಕೊಟ್ಟೆ, ಅವ್ರಿಗೆ ನೋವು ಆಗ್ಬಿಡ್ತು. ಈಗ ನೋಡಿ ಒಂದೆರಡು ನಿಮಿಷ ಎಕ್ಸ್ಟ್ರಾ ಆಕ್ಟಿಂಗ್ ಮಾಡುತ್ತ ನಮ್ಮಮ್ಮ. ಹೆಂಗ್ ಆಕ್ಟಿಂಗ್ ಮಾಡತ್ತಂದ್ರೆ ಕಣ್ಣೇ ಮಂಜಾಗ್ಬಿಡುತ್ತೆ. ಕಣ್ಣೇ ಮಂಜಾಗ್ಬಿಡುತ್ತಂತೆ. ಜಾಸ್ತಿ ನೋವಾದ್ರೆ ಕಣ್ಣೇ ಮಂಜ. ಆಯ್ತು ಇಲ್ಲಿ ಹೊಡ್ಕೊತೀನಿ, ಮತ್ತೆ ಹಿಂದೆ ಹೊಡ್ಕೊತೀನಿ. ಇದು ನ್ಯಾಯನೇ, ಇದು ನೀತಿನೇ, ಇದು ಧರ್ಮನೇ. ಇಲ್ಲೇನು ಅಷ್ಟೊಂದು ಗಲೀಜಿರಲ್ಲ, ಆದ್ರೂ ನಮ್ಮ ಅಮ್ಮ ಏನೋ ಕ್ಲೀನ್ ಮಾಡು ಅಂತತ್ತೆ. ಈಗ ಬಂದವರೆಲ್ಲ ಏನ್ ಸೀದಾ ಮೇಲ್ ನೋಡ್ತಾರ? ನೋಡೋದೇ ಇಲ್ಲ ಯಾರು. ಅವ್ರಿಗೆ ಏನು ಗೊತ್ತೇ ಇರಲ್ಲ ಗೈಸ್, ಅಲ್ಲಿ ಏನ್ ಧೂಳು ಐತಾ ಇಲ್ವಾ ಅಂತ. ಆದ್ರೂ ನಮ್ಮ ಅಮ್ಮ ಇಲ್ಲೆಲ್ಲ ಧೂಳು ಹೊಡಿಸ್ತಿರ್ತಾರೆ ಅವಲ್. ಅಪ್ಪ ಈ ಹಬ್ಬಗಳು ಬಂತು ಅಂದ್ರೆ ನಮ್ಮ ಅಮ್ಮಂದು ಇದೊಂದು ಗೋಳಪ್ಪ. ನಾನು ಅಪ್ಪ ಎನಿ ಟೈಮ್ ಕ್ಲೀನ್ ಮಾಡ್ತಿರ್ಬೇಕು. ಸಂಡೆ ಸಿಕ್ತಂದ್ರೆ ನಾವು ಅಪ್ಪಂಗೆ ಫ್ರೀನೇ ಇರಲ್ಲ. ಹಬ್ಬ ಟೈಮ್ ಬಂದಾಗ ಬರೀ ಕ್ಲೀನ್ ಬರೀ ಕ್ಲೀನ್. ಅದೇ ಸಾಂಗ್ ಇತ್ತು, ಕ್ಲೀನ್ ಟಕ್ ಕ್ಲೀನ್ ಟಕ್ ಕ್ಲೀನ್. ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನಮ್ಮ ಶ್ರೇಯಾ ಪುಟ್ಟಿ ವಿಡಿಯೋ ಎಂಡ್ ಮಾಡೋದು ಸಿಗುತ್ತೆ. ಅಂಡ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ನಾಳೆ ಬ್ಲಾಗ್ ಅಲ್ಲಿ, ಅಂದ್ರೆ ಇವತ್ತಿನ ಬ್ಲಾಗ್ ನೀವು ನೋಡಾಯ್ತು. ಇವಾಗ ನಾಳೆ ಬ್ಲಾಗ್ ಅಲ್ಲಿ ನಾಳೆ ನಿಮಗೆ ಅಪ್ಪ ಅಮ್ಮದು ಲವ್ ಸ್ಟೋರಿ ಬರುತ್ತೆ. ಕಾಯ್ತಾ ಇರಿ, ನಾಳೆ ಸಂಜೆ 6 ಗಂಟೆಗೆ ಅಪ್ಪ ಅಮ್ಮದು ಲವ್ ಸ್ಟೋರಿ ಬರುತ್ತೆ. ಅಂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಕಾಯ್ತಾ ಇರಿ, ಸ್ಟೇ ಟ್ಯೂನ್. 6 ಗಂಟೆಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಮಚ್ ಲವ್. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ.